ಇನ್ನು ಕಾರು ಸ್ಫೋಟದ ಹಿಂದೆ ಇರುವವರಿಗೆ ಮಾರಿ ಹಬ್ಬ ಕಾದಿದೆ. ನಾಳೆ ಸಂಜೆ ಕೇಂದ್ರ ಸರ್ಕಾರದ ಮಹತ್ವದ ಮೀಟಿಂಗ್ ಕೂಡ ನಡೆಸಲಾಗುತ್ತೆ. 5:30ರ ಸುಮಾರಿಗೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯ ಬಳಿಕ ಉಗ್ರರನ್ನ ಹೆಡೆಮುರಿ ಕಟ್ಟೋದಕ್ಕೆ ಎಲ್ಲಾ ರೀತಿ ಪ್ಲಾನ್ ಅನ್ನು ಮಾಡಲಾಗಿದೆ. ಕಾರ್ ಸ್ಫೋಟದ ಹಿಂದೆ ಯಾರ್ಯಾರಿದ್ದಾರೋ ಅವರನ್ನ ಬಿಡೋ ಮಾತೇ ಇಲ್ಲ. ನಾಳೆ ಸಂಜೆ ಕೇಂದ್ರ ಸರ್ಕಾರದ ಮಹತ್ವದ ಮೀಟಿಂಗ್ 5:30ರ ಸರಿಸುಮಾರಿಗೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಯನ್ನ ಕರೆಯುತ್ತೆ. ಸಭೆಯ ಬಳಿಕ ಉಗ್ರರನ್ನ ಯಾವ ರೀತಿ ಹೆಡೆಮುರಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇವತ್ತಷ್ಟೇ ಅಮಿತ್ ಶಾ ಸಭೆಯನ್ನ ನಡೆಸಿದ್ದಾರೆ. ಎನ್ಎಸ್ಜಿ ಹಾಗೆ ಎನ್ಐಎ ಟೀಮ್ನ ಮುಖ್ಯಸ್ಥರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅವರೊಟ್ಟಿಗೆ ಸಭೆ ಈಗ ಮುಕ್ತಾಯವಾಗಿದೆ. ನಾಳೆ ಮತ್ತೊಂದು ಸುತ್ತಿನ ಸಭೆ ಅಂದರೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆ 5:30ರ ಸುಮಾರಿಗೆ ಸಂಜೆಗೆ ಕರೆದಿದ್ದಾರೆ. ಆ ಸಭೆಯ ನಂತರದಲ್ಲಿ ಈ ಕೃತ್ಯದ ಹಿಂದೆ ಇರುವವರಂತಹ ಉಗ್ರರ ಕೈವಾಡ ಯಾವುದು, ಯಾವ್ಯಾವ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದೆ, ಈ ಉಗ್ರರ ಮೂಲ ಯಾವುದು, ಯಾರ ಮಾಹಿತಿಯ ಮೇರೆಗೆ ಇವರು ಇಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ, ಇದು ಈ ಹಿಂದೆ ಪ್ರೀ ಪ್ಲಾನ್ಡ್ ಆಗಿತ್ತು ಅಥವಾ ಆ ಕ್ಷಣದಲ್ಲಾಗಿರುವಂತಹ ಸ್ಫೋಟನ, ಎಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ನಾಳೆ ನಡೆಯುವಂತಹ ಸಭೆಯ ನಂತರದಲ್ಲಿ ಉಗ್ರರಿಗೆ ಯಾವ ರೀತಿ ಬಿಸಿ ಮುಟ್ಟಿಸುವಂತಹ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಹಿಂದೆ ಆದಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಪುಲ್ವಾಮಾ ಅಟ್ಯಾಕ್ನ ಸಂದರ್ಭದಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಆಮದು ರಫ್ತು ಇದೆಲ್ಲವನ್ನ ಸ್ಟಾಪ್ ಮಾಡಲಾಗಿತ್ತು. ಇದಕ್ಕೂ ಏನಾದರೂ ಪಾಕಿಸ್ತಾನದಿಂದ ಏನಾದರೂ ಲಿಂಕ್ ಇದೆಯಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ಏನಾದರೂ ಲಿಂಕನ್ನು ಪಡ್ಕೊಂಡಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆಗಳಾಗಬೇಕಾಗಿದೆ. ನಂತರದಲ್ಲಿ ಉಗ್ರರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸಗಳಾಗುತ್ತೆ. ಇನ್ನು ದೆಹಲಿಯಲ್ಲಿ ಸ್ಫೋಟದ ಬೆನ್ನಲ್ಲೇ ಈಗ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇತ್ತ ಜಮ್ಮು ಕಾಶ್ಮೀರದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. LOCಯಲ್ಲಿ ಸೇನಾ ಪಡೆಗಳು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದ್ದು ಭದ್ರತಾ ಪಡೆಯಿಂದ ವಾಹನಗಳ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ. ಕೇವಲ ದೆಹಲಿ, ಜಮ್ಮು ಕಾಶ್ಮೀರ ಮಾತ್ರವಲ್ಲ, ದೇಶದ ನಾನಾ ಭಾಗಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಮಹೇಶ್. ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾಕಂದ್ರೆ ಜನರಿಗೆ ಎಲ್ಲೋ ಒಂದು ನಡೆದಿದೆ ಅಂತಂದ್ರೆ ಅದನ್ನು ನೋಡಬೇಕಾದಂತಹ ಕುತೂಹಲ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಜೊತೆಗೆ ದೆಹಲಿಯ ಜನರಿಗೆ ಏನಾದರೂ ಸಲಹೆ ಸೂಚನೆಗಳೇನಾದರೂ ಕೊಡಲಾಗಿದೆಯಾ? ಶಕುಂತಲಾ, ಖಂಡಿತ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಇಡೀ ದೇಶಕ್ಕೆ ಒಂದು ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಸಣ್ಣ ಪುಟ್ಟ ಘಟನೆ ಅಲ್ಲ ಅಂತ ಹೇಳ್ಬೋದು. ಏಕಾಏಕಿ 9 ಜನರು ಸಾವನ್ನಪ್ಪಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ವಾಹನಗಳು ಮತ್ತು ಅಂಗಡಿಗಳು ಕೂಡ ಹಾನಿಯಾಗಿರುವಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿ ಇರುವಂಥದ್ದು ನೋಡಬಹುದಾಗಿದೆ. ಏನು ಕೆಂಪು ಕೋಟೆ ಬಳಿ ಇರುವಂಥ ಒಂದು ಸಿಗ್ನಲಲ್ಲಿ ಒಂದು ಘಟನೆ ನಡೆದಿತ್ತು, ಆ ಒಂದು ಸ್ಥಳದಲ್ಲಿ ನಾವು ಇರುವಂಥದ್ದು. ಪ್ರಮುಖವಾಗಿ ಸಾವಿರಾರು ಜನರು ಇಲ್ಲಿ ಓಡಾಟ ಮಾಡ್ತಾ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಈಗ ಓಡಿ ಹೋಗುವಂಥ ಸಂದರ್ಭ ಕೂಡ ನಾವು ನೋಡ್ಬೋದಾಗಿದೆ. ವಿಜುವಲಲ್ಲಿ ಸಾಕಷ್ಟು ಕೂಡ ನೋಡಿರುವಂಥದ್ದು. ಯಾಕಂದರೆ ಇಲ್ಲಿ ಏನು ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಚಾಂದಿನಿ ಚೌಕ್ ವ್ಯಾಪಾರದ ಒಂದು ಸಂಕೀರ್ಣ ಕೂಡ ಇರುವಂಥದ್ದು. ಈ ನೆಲೆಯಲ್ಲಿ ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಏನು ವ್ಯಾಪಾರಸ್ಥರು ಕೂಡ ಬರ್ತಾರೆ. ಈ ನೆಲೆಯಲ್ಲಿ ಬೇರೆ ಬೇರೆ ಒಂದು ಪ್ರಕರಣದ ಸಂದರ್ಭದಲ್ಲಿ ಈಗ ತನಿಖೆ ಕೂಡ ಏನು ಆಯಾಮಗಳಲ್ಲಿ ನಡೀತಾ ಇರುವಂಥದ್ದು. ಮತ್ತು ಪಕ್ಕದಲ್ಲಿ ಒಂದು ಜೈನ ಮಂದಿರ ಕೂಡ ಇರುವಂಥದ್ದು. ಇದರ ಹಿಂದೆ ಇನ್ನು ಹಿಂದೂ ದೇವಾಲಯ ಕೂಡ ಇರುವಂಥದ್ದು. ಜೈನ ಮಂದಿರಕ್ಕೂ ಕೂಡ ಪ್ರತಿನಿತ್ಯ ಭಕ್ತರು ಕೂಡ ಬಂದು ಹೋಗ್ತಾ ಇರ್ತಾರೆ. ಸಾಕಷ್ಟು ರೀತಿಯಲ್ಲಿ ಇಲ್ಲಿ ದೆಹಲಿಯ ಕೆಂಪು ಕೋಟೆ ಆದಂಥ ಸಂದರ್ಭದಲ್ಲಿ ಆಗಿರೋದ್ರಿಂದ ಏನು ಮುಂಜಾಗ್ರತಾ ಕ್ರಮವಾಗಿ ಪ್ರತಿನಿತ್ಯ ಒಂದು ಬಂದೋಬಸ್ತ್ ವ್ಯವಸ್ಥೆ ಕೂಡ ಇರ್ತದೆ. ಈ ಬಂದೋಬಸ್ತ್ ವ್ಯವಸ್ಥೆಯನ್ನು ಮೀರಿ ಬಂದು ಕಾರನ್ನು ಬ್ಲಾಸ್ಟ್ ಮಾಡಿರುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಆ ಒಂದು ಕಾರ್ ಏನಿದೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬರ್ತದೆ. 3:15 ಸುಮಾರಿಗೆ ಬಂದಂಥ ಈ ಒಂದು ಕಾರು ಸರಿಸುಮಾರು 3 ಗಂಟೆಗಳ ಕಾಲ ಪಾರ್ಕಿಂಗ್ನಲ್ಲೇ ನಿಲ್ಲುವಂಥದ್ದು. ಅಂದರೆ ಒಂದು ಏನು ಮಸೀದಿ ಇದೆ, ಆ ಮಸೀದಿ ಪಾರ್ಕಿಂಗ್ನಲ್ಲಿ ಇರ್ತದೆ. ಅಲ್ಲಿಂದ ನೇರವಾಗಿ ಬಂದು ಈ ಒಂದು ಸ್ಥಳದಲ್ಲೇ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಈಗ ಅದರಲ್ಲಿ 3 ಶಂಕಿತರು ಸಾವನ್ನಪ್ಪಿರುವಂಥದ್ದು ಸಹಜ. ಇದ್ರ ಜೊತೆಗೆ ಇನ್ನೂ ಹೆಚ್ಚು ಅಂದರೆ 6 ಜನರ ಒಂದು ಮೃತದೇಹಗಳು ಕೂಡ ಪತ್ತೆಯಾಗಿದ್ವು. ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಅವರನ್ನು ಸಂಬಂಧಿಕರನ್ನ ಪತ್ತೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗ ಏನು ಜಮ್ಮು ಕಾಶ್ಮೀರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಸಾಕಷ್ಟು ತಪಾಸಣೆ ಕೂಡ ಮಾಡ್ತಾ ಇರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಬೇರೆ ಬೇರೆ ಅಂದರೆ ಈಗ BSF ಗಡಿ ಭಾಗದಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಯಾಕಂದರೆ ಈ ಒಂದು ಕೃತ್ಯವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಏನು ಜನರು ಪ್ಯಾನಿಕ್ ಆಗುವಂಥದ್ದು ಸಹಜ. ಜನರು ಎಲ್ಲೋ ಒಂದು ಕಡೆ ಪ್ಯಾನಿಕ್
ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಅಲರ್ಟ್ ಕೂಡ ಮಾಡಿರುವಂಥದ್ದು. ದೆಹಲಿಯಲ್ಲಿ ರಾತ್ರೋರಾತ್ರಿ ಏನು ಘಟನೆ ನಡೆದಂಥ ಸಂದರ್ಭದಲ್ಲಿ ಪ್ರಮುಖ ರಸ್ತೆಗಳನ್ನು ಕೂಡ ಬಂದ್ ಮಾಡ್ತಾರೆ, ಹೆಚ್ಚಿನ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾರೆ. ಏನು ಇಮಿಡಿಯೇಟ್ ಆಗಿ ಇಲ್ಲಿನ CM ಕೂಡ ಒಂದು ಸ್ಥಳಕ್ಕೆ ಮತ್ತೆ ಒಂದು ಆಸ್ಪತ್ರೆಗೆ ಧಾವಿಸಿ ಗಾಯಾಳುಗಳ ಪರಿಸ್ಥಿತಿ ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅಮಿತ್ ಶಾ ಕೂಡ ಈಗ ಆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ವರದಿ ತರಿಸ್ಕೊಂಡು ಈಗಾಗಲೇ ಸಭೆ ಕೂಡ ನಡೆಸ್ತಾ ಇರುವಂಥದ್ದು. ಏನೆಲ್ಲ ಆಗಿದೆ, ಇದರ ಹಿಂದಿನ ಕೃತ್ಯ ಯಾರು ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಒಂದು ವಾರದಿಂದ ನಡೆದಂಥ ಒಂದು ಸಂದರ್ಭ ನೋಡೋದಾದ್ರೆ ಏನು ಒಂದು ವಾರದಿಂದ ಒಂದು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿದ್ರು, ಮತ್ತೆ ಸ್ಫೋಟಕಗಳನ್ನ ವಶಕ್ಕೆ ಪಡೆದಿರುವಂಥದ್ದು. ಇದನ್ನ ಬೇರೆ ಬೇರೆ ನಗರಗಳಲ್ಲಿ ಏನು ಸ್ಫೋಟ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ಲಾನ್ ಹೇಗಾಗಿತ್ತು ಮತ್ತೆ ಅವರಿಗೆ ಈ ಸ್ಫೋಟಕ ವಸ್ತುಗಳು ದೇಶದೊಳಗೆ ಅಂದ್ರೆ ಪ್ರಮುಖವಾಗಿ ದೆಹಲಿ ಮತ್ತೆ ಫರೀದಾಬಾದ್ ಮತ್ತೆ ಹರಿಯಾಣಕ್ಕೆ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಈಗ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಸಭೆಯಲ್ಲೂ ಕೂಡ ಈ ಮಟ್ಟದ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿದ್ನ ಇದರ ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಈ ಒಂದು ಕೃತ್ಯಕ್ಕೆ ಭಾಗಿಯಾಗೋದ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಪ್ರಧಾನಿ ಮೋದಿ ಕೂಡ ಎಚ್ಚರಿಕೆ ನೀಡಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಮಹೇಶ್.